ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ NHK ಸಿವಿಲ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ 1137 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ವಿ. ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ನೋಡೋಣ ಸ್ನೇಹಿತರೆ ಇದು ಬಂದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ. ಯಾವುದೇ ರೀತಿಯ ಅಫಿಷಿಯಲ್ KSP ಇಂದ ಬಂದ ಅಫಿಷಿಯಲ್ ಕಟಾಪ್ ಲಿಸ್ಟ್ ಆಗಿರಲ್ಲ ಸ್ನೇಹಿತರೆ. ಇದನ್ನು ನಾವು KSP ಅವರು ಹೊರಡಿಸಿದ ಸ್ಕೋರ್ಗಳ ಆಧಾರದ ಮೇಲೆ ಕಟಾಪ್ ಲಿಸ್ಟನ್ನು ಹೇಳ್ತಾ ಇರೋದು. ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನೀವೇನಾದರೂ ಇನ್ನೂವರೆಗೂ ನಾವು ಮಾಡಿದ ಜಿಲ್ಲೆಗಳದ್ದು ಕಟಾಪ್ ಲಿಸ್ಟನ್ನು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಅದಾವು, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಡಿಸ್ಟಿಕ್ದು ಕೂಡ ಜಿಲ್ಲೆ ಲಿಂಕನ್ನು ಹಾಕಿದೆ. ಅಲ್ಲಿ ಹೋಗಿ ನೀವು ಪ್ರತಿಯೊಂದು ಜಿಲ್ಲೆಯದು ಲಿಂಕನ್ನು ಬಳಸಿ ವಿಡಿಯೋನ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಆಗಿದ್ದರೆ ತಡೆಯೋಕ್ಕೆ ಇವತ್ತು ಮೈಸೂರು ಜಿಲ್ಲೆಯದು ನೋಡೋಣ. ಸ್ನೇಹಿತರೆ ಇದು ಬಂದು VK ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪಿಂದ ಪಡೆದುಕೊಂಡ PDF ಆಗಿರ್ತದೆ. ಇದನ್ನು ಲಕ್ಷ್ಮೀಕಾಂತ್ ಸರ್ ಅವರು ಸ್ಕೋರ್ಗಳ ಆಧಾರದ ಮೇಲೆ ಹೆಚ್ಚಿನಿಂದ ಕಡಿಮೆಯವರೆಗೂ ಅಂಕಗಳ ಆಧಾರದ ಮೇಲೆ ನಿಮ್ಮ ಲಿಸ್ಟನ್ನು ತಯಾರಿಸಿದ್ದಾರೆ. ಸ್ನೇಹಿತರೆ ಇದು ಬಂದು ಫೈನಲ್ ಅಥವಾ KSP ಇಂದ ಹೊರಡಿಸಿದ ಅಫಿಷಿಯಲ್ ಕಟಾಪ್ ಲಿಸ್ಟ್ ಆಗಿರಲ್ಲ, ಇದು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತದೆ. ಸ್ನೇಹಿತರೆ ಈಗ ಮೊದಲಿಗೆ ನಾವು ಮೈಸೂರು ಜಿಲ್ಲೆಯಲ್ಲಿ ಪುರುಷರಿಗೆ ಎಷ್ಟು ಹುದ್ದೆಗಳು ಅಂತ ನೋಡೋದಾದ್ರೆ ಒಟ್ಟು 27 ಹುದ್ದೆಗಳು ಪುರುಷರಿಗೆ ಇರ್ತವೆ. ಅದರಲ್ಲಿ GM ಜನರಲ್ ಅಭ್ಯರ್ಥಿಗಳಿಗೆ 14 ಹುದ್ದೆಗಳು ಖಾಲಿ ಇರ್ತವೆ. ಸ್ನೇಹಿತರೆ ಈ 14 ಹುದ್ದೆಗಳ ಪೈಕಿ ಮೂರು ಹುದ್ದೆಗಳು ಗ್ರಾಮೀಣ ಅಭ್ಯರ್ಥಿಗೆ ಮೀಸಲಾತಿ ಹಾಗೂ ತೃತೀಯ ಲಿಂಗಕ್ಕೆ 1 ಹಾಗೂ ಮಾಜಿ ಸೈನಿಕರಿಗೆ 2 ಹುದ್ದೆಗಳು ಖಾಲಿ ಇರ್ತವೆ. ಉಳಿದ 8 ಹುದ್ದೆಗಳು ಜನರಲ್ ಮೆರಿಟ್ಗೆ, ಅಂದರೆ ಯಾವುದೇ ಮೀಸಲಾತಿಯನ್ನು ಕೋರದೆ ಕೇವಲ ಅಂಕಗಳ ಆಧಾರದ ಮೇಲೆ ಹೈಯೆಸ್ಟ್ ಅಂಕನ ಪಡೆದವರಿಗೆ ಇರ್ತವೆ. ಸ್ನೇಹಿತರೆ ಹಾಗಿದ್ದರೆ ಹೈಯೆಸ್ಟ್ ಅಂಕಗಳನ್ನು ಪಡೆದ 8 ಅಭ್ಯರ್ಥಿಗಳನ್ನು ನೋಡೋದಾದ್ರೆ ಇಲ್ಲಿವರೆಗೆ 8 ಅಭ್ಯರ್ಥಿಗಳು ಇರ್ತಾರೆ. ಈ 8 ಅಭ್ಯರ್ಥಿಗಳಲ್ಲಿ ಇವರೇನಾದರೂ ಸರಿಯಾದ ರೀತಿಯಲ್ಲಿ ಫಿಸಿಕಲ್ಲು ಮೆಡಿಕಲ್ಲು ಪಾಸ್ ಆದರೆ ಈ ಜನರಲ್ ಮೆರಿಟಿಗೆ ಸಂಬಂಧಪಟ್ಟಂತೆ ಇವರು 8 ಜನಗಳು ಯಾವುದೇ ರೀತಿ 2A ಕಾಸ್ಟ್ ಆಗಿರಲಿ, SC ST ಆಗಿರಲಿ, SC ಆಗಿರಲಿ, ಯಾವುದೇ ಕಾಸ್ಟ್ನಲ್ಲಿರಲಿ, ಆದರೆ ನಮ್ಮ ಜನರಲ್ ಮೆರಿಟಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸ್ನೇಹಿತರೆ ಇವರೇನಾದರೂ ಸರಿಯಾದ ರೀತಿಯಲ್ಲಿ ಫಿಸಿಕಲ್ಲು ಹಾಗೆ ಮೆಡಿಕಲ್ಲು ಪಾಸ್ ಆದರೆ ಇವರಿಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಈ ಪೋಸ್ಟ್ಗಳು. ಇದರಂತೆ ಇಲ್ಲಿ 1:5 ಅಂದರೆ 27 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 1:5 ಮಾಡ್ತಾರೆ. ಇಂಟು 5 ಮಾಡಿದ್ರೆ 135 ಜನಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸ್ನೇಹಿತರೆ ಇದರಲ್ಲಿ ಎಲ್ಲ ಕ್ಯಾಟಗರಿ ವರ್ಗದವರು ಕೂಡ ಇರ್ತಾರೆ, ಮಾಜಿ ಸೈನಿಕರು ಕೂಡ ಇರ್ತಾರೆ. ಸ್ನೇಹಿತರೆ ಆ ವರ್ಗಕ್ಕೆ ಎಷ್ಟು ಮೀಸಲಾತಿಗಳು ಇರ್ತಾವೆ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಇದ್ದರೆ 5 ಜನಗಳನ್ನು ಆಯ್ಕೆ ಮಾಡ್ತಾರೆ ಫಿಸಿಕಲ್ನಲ್ಲಿ ಪಾಸ್ ಆದ್ರೆ ಎಷ್ಟು ಅಭ್ಯರ್ಥಿಗಳು ಪಾಸ್ ಆಗಿರ್ತಾರೆ ಅದರ ಮೇಲೆ ಹೈಯೆಸ್ಟ್ ಅಂಕಗಳನ್ನು ಪಡೆದವರು 1:1 ಅಂತ ಆಯ್ಕೆ ಮಾಡಿಕೊಳ್ತಾರೆ. ಹಾಗಿದ್ದರೆ ಈ 135 ಅಭ್ಯರ್ಥಿಗಳಲ್ಲಿ ಟೋಟಲ್ ಸ್ಕೋರ್ಗಳ ಆಧಾರದ ಮೇಲೆ 1:5 ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಬರೋಬ್ಬರಿ 135 ಅಂಕಗಳಲ್ಲಿ ಆಯ್ಕೆ ಮಾಡಬೇಕಾಗಿರುತ್ತೆ. ಅದರಲ್ಲಿ 135 ಅಭ್ಯರ್ಥಿಗಳಲ್ಲಿ 3 ಜನ ಲೇಡೀಸು ಬರ್ತಾರೆ. ಸ್ನೇಹಿತರೆ ಯಾಕಪ್ಪ ಅಂದ್ರೆ ಒಬ್ಬ ಅಭ್ಯರ್ಥಿಯು 69.5, 68.75 ಈ ರೀತಿ ಅಂಕಗಳನ್ನು ಪಡೆದುಕೊಂಡಿರ್ತಾರೆ. ಅವರು ಕೂಡ ಈ 135 ಅಭ್ಯರ್ಥಿಗಳಲ್ಲಿ ಕೂಡ 3 ಜನ ಆಗಿರ್ತಾರೆ. ಅದಕ್ಕಾಗಿ ಅವರ 3 ಜನಗಳನ್ನು ನಾವು ನೆಗೆಟಿವ್ ಮಾಡಬೇಕಾಗಿರ್ತದೆ. ಅಂದರೆ ಇಲ್ಲಿ ನಾವು 138 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತದೆ. ಆದರೆ ಇಲ್ಲಿ ನಾವು ಈ ಫ್ರೆಷರ್ಸ್ಗೆ ಅಷ್ಟ ಅಂಥೇಳಿ ಈ ಏನು ಅಭ್ಯರ್ಥಿಗಳು ಇರ್ತಾರೆ ಮಾಜಿ ಸೈನಿಕರಿಗೆ ಇಲ್ಲಿ 2 ಹುದ್ದೆಗಳು ಇರ್ತವೆ. ಆ 2 ಹುದ್ದೆಗಳಂದ್ರೆ 5x2 ಅಂತ ಮಾಡಿದ್ರೆ 10 ಅಭ್ಯರ್ಥಿಗಳನ್ನ ನೆಗೆಟಿವ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅದು ಕೇವಲ ಮಾಜಿ ಸೈನಿಕರಿಗೆ ಮೀಸಲಾತಿಗಳು ಇರ್ತವೆ. ಅದರಂತೆ 10 ಅಭ್ಯರ್ಥಿಗಳನ್ನ ನಾವು ನೆಗೆಟಿವ್ ಮಾಡಿ 128 ಏನು ಬರುತ್ತಲ್ಲ ನಾವು ಅಷ್ಟು ತೆಗೆದುಕೊಳ್ಳೋದು ಬೇಡ. ಕೇವಲ 125 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಮೆರಿಟ್ ಲಿಸ್ಟನ್ನು ನೋಡೋದಾದರೆ ಸುನಿಲ್ ಲಮಾಣಿ ಅಂತಿದ್ದಾರೆ 65.25 ಅಂಕಗಳನ್ನು ಪಡೆದಿರ್ತಾರಲ್ಲ. ಇದಕ್ಕಿಂತ ಹೆಚ್ಚಿನ ಅಂಕ ಯಾರೆಲ್ಲ ಪಡೆದಿರ್ತಾರೆ ಆ ಅಭ್ಯರ್ಥಿಗಳು ನಮ್ಮ 1:5ಗೆ ಸೆಲೆಕ್ಟ್ ಆಗ್ತಾರೆ. ಅಂದರೆ ಕೇವಲ ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತಾರೆ. ಅದರಂತೆ ಇನ್ನೂ ಕೆಲವು ಅಭ್ಯರ್ಥಿಗಳು 60 ಕೂಡ ಪಡೆದು ಸೆಲೆಕ್ಟ್ ಆಗ್ಬೋದು, 50 ಕೂಡ ಪಡೆದು ಸೆಲೆಕ್ಟ್ ಆಗ್ಬೋದು. ಯಾಕಂದ್ರೆ ಇಲ್ಲಿ ಮಾಜಿ ಸೈನಿಕರಿಗೆ ಮೀಸಲಾತಿಗಳು ಅದರಂತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ, ತೃತೀಯ ಲಿಂಗಕ್ಕೆ ಮೀಸಲಾತಿ ಇದೆ. ಸ್ನೇಹಿತರೆ ಆ ವರ್ಗದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ನಿಮ್ಮ ಈ ನೀವು ಹಾಕಿರೋ ಜಿಲ್ಲೆಗೆ ಅಂದ್ರೆ ಮೈಸೂರು ಜಿಲ್ಲೆಗೆ ಅರ್ಜಿ ಹಾಕಿರ್ತಾರೆ ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದವರು ಮೀಸಲಾತಿಗೆ ಅನುಗುಣವಾಗಿ ವಿಭಾಗ ಮಾಡ್ತಾರೆ.
ಇಲ್ಲಿ ನಾವು ನೋಡ್ತಾ ಇರೋದು ಕೇವಲ ಸ್ಕೋರ್ಗಳ ಆಧಾರ ಮೇಲೆ ಆಗಿರ್ತದೆ. ಯಾವುದೇ ರೀತಿಯ ಕಾಸ್ಟ್ಗೆ ಅನುಗುಣವಾಗಿ ಅಥವಾ ಮೀಸಲಾತಿಗೆ ಅನುಗುಣವಾಗಿ ನಾವು ಮೆರಿಟ್ ಲಿಸ್ಟನ್ನು ತೆಗೆದಿರಲ್ಲ. ಕೇವಲ ಸ್ಕೋರ್ಗಳ ಆಧಾರದ ಮೇಲೆ ಪುರುಷ ಅಭ್ಯರ್ಥಿಗಳಿಗೆ ಮೆರಿಟ್ ಲಿಸ್ಟ್ ಎಷ್ಟು ನಿಂದಿರ್ಬೋದಪ್ಪ ಅಂದ್ರೆ 65.25 ಅಥವಾ 75ರ ಮೇಲಿರುವ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಅಂದರೆ 1% ಆಯ್ಕೆಯಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅದರಂತೆ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಸ್ನೇಹಿತರೆ ನೀವೇನಾದರೂ ನಮ್ಮ ವಿಡಿಯೋನ ಯಾರು ಅಂದರೆ ಬೇರೆ ಡಿಸ್ಟಿಕ್ದು ಯಾರ್ಯಾರು ನೋಡಲ್ಲ, ಬೆಳಗಾವಿ ಹಾಗೆ ಹಾಸನ, ಮಂಡ್ಯ, ಶಿವಮೊಗ್ಗ, ತುಮಕೂರು ಯಾರನ್ನು ವಿಡಿಯೋ ನೋಡಿಲ್ಲ, ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇದೆ. ಅಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ನಮ್ಮ ಪ್ರತಿಯೊಂದು ವಿಡಿಯೋ ಕೂಡ ಇದ್ದಾವೆ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ಅಲ್ಲಿ ಕೂಡ ವಿಡಿಯೋ ನೋಡ್ಬೋದು. ಸ್ನೇಹಿತರೆ, ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಇನ್ನು ಮಹಿಳೆಯರದು ಮೈಸೂರು ಡಿಸ್ಟಿಕ್ದು ನೋಡಿದರೆ ಇಲ್ಲಿ 9 ಹುದ್ದೆಗಳು ಖಾಲಿ ಇರ್ತಾವೆ. ಇದು ಫ್ರೆಷರ್ಸ್ಗೆ ಒಂದು ಬ್ಯಾಕ್ಲಾಗ್ ಹುದ್ದೆ ಕೂಡ ಖಾಲಿ ಇದೆ. ಇಲ್ಲಿ ಅದನ್ನು ನಾವು ಕೈ ಬಿಟ್ಟರು ಕೂಡ 9 ಹುದ್ದೆಗಳನ್ನು ಲೆಕ್ಕಕ್ಕಿಡಿದು GM ಅಭ್ಯರ್ಥಿಗಳಿಗೆ 4 ಹುದ್ದೆಗಳು ಖಾಲಿ ಇರ್ತಾವೆ. ಅಂದರೆ GM ಅಭ್ಯರ್ಥಿಗಳಲ್ಲಿ ಒಂದು ಗ್ರಾಮೀಣ, ಒಂದು ತೃತೀಯ ಲಿಂಗಕ್ಕೆ ಹಾಗೂ ಒಂದು PDP ಹೊಂದಿದ ಅಭ್ಯರ್ಥಿಗಳಿಗೆ ಇರ್ತಾವೆ. ಹಾಗೆ ಇನ್ನೊಂದು ಇತರೆ ಇರ್ತದೆ. ಅಂದರೆ ಇಲ್ಲಿ ಗ್ರಾಮೀಣ ಜನರಲ್ ಮೆರಿಟ್ಗೆ ಇಲ್ಲಿ ಯಾವುದೇ ಮೀಸಲಾತಿ ಕೋರಲಾರದೇನೆ ಆಯ್ಕೆ ಆಗಬೇಕಂದ್ರೆ ಇರೋದು ಕೇವಲ ಒಂದು. ಇಲ್ಲಿ ಹೆವಿ ಫೈಟ್ ಇದೆ ಸ್ನೇಹಿತರೆ. ಯಾಕಂದ್ರೆ ಇರೋದು ಒಂದೇ ಪೋಸ್ಟ್ ಜನರಲ್ ಮೆರಿಟ್ಗೆ. ಯಾವುದೇ ರೀತಿಯ ನಿಮ್ಮದು ಮೀಸಲಾತಿಗಳನ್ನು ಕೋರಲಾರದೆ ಸೆಲೆಕ್ಟ್ ಆಗ್ಬೇಕಂದ್ರೆ ಸ್ನೇಹಿತರೆ ಅದು ಒಂದು ಹಾಯೆಸ್ಟ್ ಇಲ್ಲಿ ಸ್ಕೋರ್ ಒಬ್ಬ ಮಹಿಳೆಯದು ಹಾಯೆಸ್ಟ್ ಸ್ಕೋರ್ ಬಂದು 69.5 ಆಗಿರ್ತದೆ. ಹಾಗೆ ತದನಂತರದಲ್ಲಿ 69, 68 ಏನಾಗಿರ್ತದೆ. ಆದರೆ ಇಲ್ಲಿ ಪ್ರಥಮ ಅಂದರೆ ಜನರಲ್ ಮೆರಿಟ್ಗೆ ಸೆಲೆಕ್ಟ್ ಆಗಬೇಕಂದ್ರೆ ಅಭ್ಯರ್ಥಿಯು 69.5 ಪಡೆದ ಅಭ್ಯರ್ಥಿ ಏನರ ಮೆಡಿಕಲ್ ಅಥವಾ ಫಿಸಿಕಲಲ್ಲಿ ಫೇಲ್ ಆದರೆ ಕೆಳಗಿನ ಅಭ್ಯರ್ಥಿಗಳಿಗೂ ಕೂಡ ಚಾನ್ಸ್ ಇರ್ತದೆ. ಇದು ಕೇವಲ ಜನರಲ್ ಮೆರಿಟ್ಗೆ ಸಂಬಂಧಪಟ್ಟಂತೆ. ಇನ್ನು ಒಟ್ಟಾರೆ ಆದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನೋಡಿದ್ರೆ 1/5ಗೆ 45 ಮಂದಿಗಳನ್ನು ಆಯ್ಕೆ ಮಾಡ್ತಾರೆ. ಈ 45 ಇದು ಬಂದು ಬ್ಯಾಕ್ಲಾಕ್ ಹುದ್ದೆಯನ್ನು ಬಿಟ್ಟರೆ ಬ್ಯಾಕ್ಲಾಕ್ ಹುದ್ದೆಯನ್ನು ಹಿಡಿದ್ರೆ 50 ಜನನ ಆಯ್ಕೆ ಮಾಡ್ತಿರ್ತಾರೆ. ನಾವು ಆದಷ್ಟು 45 ಅಭ್ಯರ್ಥಿಗಳನ್ನ ಏನು ಆಯ್ಕೆ ಮಾಡ್ತಾರಲ್ಲ, ಇಲ್ಲಿ ಬರೋಬ್ಬರಿ 46.75ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಇಲ್ಲಿ ಆಯ್ಕೆ ಆಗ್ತಾರೆ. ಸ್ನೇಹಿತರೆ ಇದು ಬಂದು ಮಹಿಳೆಯರದಾಗಿರ್ತದೆ. ಮಹಿಳೆಯರಲ್ಲಿ 76.75. ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 46.75 ಪಡೆದ ಅಭ್ಯರ್ಥಿಗಳೇ 3 ಮಂದಿ ಜನ ಅದ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ವಾಣಿ ಅಂತಿದ್ದಾರೆ, ಅಂಕಿತಾ ಅಂತಿದ್ದಾರೆ, ಹಾಗೆ ಇನ್ನೊಬ್ಬರು ಕೂಡ ಇದ್ದಾರೆ. ಒಟ್ಟು 47 ಅಥವಾ 46.75 ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರು ನೀವು ಫಿಸಿಕಲ್ಗೆ ಮೆರಿಟ್ಗೆ ಆಯ್ಕೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಇದೆ ಈ ಮಹಿಳೆಯರಿಗೆ ಕಟ್ ಆಫ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ. ಯಾಕಪ್ಪ ಅಂದ್ರೆ ಇಲ್ಲಿ ಜನರಲ್ ಮೆರಿಟ್ಗೆ ಹುದ್ದೆಗಳು ಕೇವಲ ಒಂದೇ ಇರ್ತದೆ. ಟೋಟಲ್ ಹುದ್ದೆಗಳಲ್ಲಿ 1 ಹುದ್ದೆ ಆದರೆ ಇನ್ನು 8 ಹುದ್ದೆಗಳು ಏನಿದಾವಲ್ಲ, ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗಕ್ಕೆ, PDP ಹೊಂದಿದ ಅಭ್ಯರ್ಥಿಗಳಿಗೆ ಹಾಗೂ SC STಗೆ ಹಲವಾರು ರೀತಿ ವರ್ಗಗಳ ಆಧಾರದ ಮೇಲೆ ಇರ್ತಾವೆ. ಯಾಕಂದರೆ ಇಲ್ಲಿ ನಿಮ್ಮ ವರ್ಗದವರು ಅಂದರೆ ಈಗ ತಡೆಯ ಅಭ್ಯರ್ಥಿಗಳು ನೀವೇನಾಗಿದ್ದರೆ ಇಲ್ಲಿ ನೀವು ಕೇವಲ 10 ಜನ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಿದ್ರಂದ್ರೆ ನೀವು ಬರೀ 30 ಪಡೆದುಕೊಂಡು ಕೂಡ ಇಲ್ಲಿ ಸೆಲೆಕ್ಟ್ ಆಗ್ಬೋದು. ಯಾಕಂದ್ರೆ ಇಲ್ಲಿ ನೀವು 30 ತೆಗೆದುಕೊಂಡು ಯಾಕಂದರೆ ನಿಮಗಿಂತ ನಿಮ್ಮ ವರ್ಗದವ್ರು ಏನು 10 ಜನ ಇರ್ತಾರಲ್ಲ, ಈ 10 ಜನಗಳು ಕೂಡ 28, 26, 25 ಪಡೆದುಕೊಂಡಿದ್ರೆ ಒಬ್ಬರ ಏನಾದರೂ 30 ಪಡೆದುಕೊಂಡು ಕೂಡ ಆಯ್ಕೆ ಆಗುವ ಚಾನ್ಸ್ ಇರ್ತದೆ. ಯಾಕಂದರೆ ಇವ್ರನ್ನ ಆಲ್ರೆಡಿ ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಮಾಡಲು ನೋಡಿರ್ತಾರೆ. ಅಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದುಕೊಂಡ ಒಬ್ಬ ಅಭ್ಯರ್ಥಿಗಳು ಮಾತ್ರ ಜನರಲಲ್ಲಿ ಆಯ್ಕೆ ಆಗ್ತಾರೆ. ಯಾಕಂದರೆ ಇಲ್ಲಿ ಯಾವುದೇ ಮೀಸಲಾತಿ ಇಲ್ಲದೆ ಕೇವಲ ಇರೋದು ಒಂದೇ ಹುದ್ದೆ ಮಾತ್ರ ಇಲ್ಲಿ ಖಾಲಿ ಇರ್ತದೆ. ಅದಕ್ಕಾಗಿ ಒಬ್ಬ ಅಭ್ಯರ್ಥಿ ಮಾತ್ರ ಅದರ ರೈತಲ್ಲಿ ಕಾಸ್ಟ್ಗಳ ವಾಯ್ಸ್ ಇರ್ತದೆ. ಇಲ್ಲಿ ನಿಮ್ಮ ಕಾಸ್ಟ್ ಇದು ಯಾವುದೇ ಇರಲಿ, 2A, 2B, 3B ಅದರ್ಸ್ ಯಾವುದೇ ಇರಲಿ, ನೀವೇನಾದರೂ ಇಲ್ಲಿ ನಿಮ್ಮ ವರ್ಗದ ಜನರು ಕಡಿಮೆ ಪ್ರಮಾಣದಲ್ಲಿ ಅರ್ಜಿ ಸಲ್ಲಿಸಿದ್ದು ನಿಮ್ಮದು ಕೇವಲ 50 ಆದರೂ ಕೂಡ ನಿಮ್ಮದು ಮೆರಿಟ್ ಲಿಸ್ಟಲ್ಲಿ 1/5 ಅಥವಾ 1:1ಗೆ ಆಯ್ಕೆ ಆಗುವ ಚಾನ್ಸ್ಗಳು ಇರ್ತವೆ. ಯಾಕಂದರೆ ಇಲ್ಲಿ ಬರೀ ನಾವು ಸ್ಕೋರ್ಗಳ ಆಧಾರದ ಮೇಲೆ ಸ್ಕೋರ್ಗಳ ಆಧಾರದ ಮೇಲೆ ಕಟ್ ಆಫ್ ಲಿಸ್ಟ್ ತೆಗಿತಾ ಇರ್ತೀವಿ. ಆದರೆ KSP ಅವರು ಫೈನಲ್ ಆಗಿ ಬಿಟ್ಟಿರುವ ಕಟ್ ಆಫಲ್ಲಿ ನಿಮ್ಮದು ಏನಿದೆ ಇರುತ್ತಲ್ಲ ಎಂದು 2A, 3B, SC ST ಆಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿ, ತೃತೀಯ ಲಿಂಗ ಹಾಗೂ ಕನ್ನಡ ಮಾಧ್ಯಮ ಏನೆಲ್ಲ ಮೀಸಲಾತಿ ಇರ್ತಾವೆ ಇವುಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಸ್ನೇಹಿತರೆ, ಒಟ್ಟಾರೆಗೆ ಹೇಳಬೇಕಾದ್ರೆ ಈ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿಗಳಿಗೆ 1/5 ಕಟ್ ಆಫ್ ಲಿಸ್ಟ್, 65.75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರು ಕಟ್ ಆಫ್ ಲಿಸ್ಟ್ ಅಂದರೆ 1/5 ಫಿಸಿಕಲ್ಗೆ ಬರುವ ಚಾನ್ಸ್ಗಳಿದಾವೆ. ಹಾಗೆ ಮಹಿಳೆಯರದು ನೋಡೋದಾದರೆ ಒಟ್ಟಾರೆಯಾಗಿ ನೋಡಿದರೆ 46.75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರು ಇಲ್ಲಿ ಫಿಸಿಕಲ್ಗೆ ಬರುವ ಚಾನ್ಸ್ ಅಂದರೆ 1/5ಗೆ ಆಯ್ಕೆ ಆಗುವ ಸಾಧ್ಯತೆಗಳು ಅದಾವೆ. ಇಲ್ಲಿ ಬಂದು ನಾವು ಯಾವುದೇ ರೀತಿಯದು
ಎಕ್ಸ್ ಸರ್ವಿಸ್ ಮ್ಯಾನ್ದು ಹೇಳಿರಲ್ಲ. ಎಕ್ಸ್ ಸರ್ವಿಸ್ ಮ್ಯಾನ್ದು ಕಟಾಪು ತುಂಬ ಕಡಿಮೆ ನಿಂತಿರ್ತದೆ. ಒಮ್ಮೆ ಕೇವಲ 20 ಪಡೆದು ಕೂಡ ಆಯ್ಕೆ ಆಗ್ಬೋದು, 15 ಪಡೆದು ಕೂಡ ಆಯ್ಕೆ ಆಗ್ಬೋದು. ಯಾಕಂದ್ರೆ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಎಷ್ಟು ಮಂದಿ ಅರ್ಜಿ ಸಲ್ಲಿಸಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸ್ನೇಹಿತರೆ, ಇದೇ ರೀತಿ ಬೇರೆ ಜಿಲ್ಲೆಯದು ಬೇಕಾದರೆ ನಾನು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯದು ಕೂಡ ಕಂಟಿನ್ಯೂಸ್ ಆಗಿ ಅಂದರೆ 1 by 1 ಸೀರಿಯಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ಯಾರು ಜಾಸ್ತಿ ಮೆಸೇಜ್ ಬಂದ, ಈಗ ಬೆಂಗಳೂರದು ಹೈಯೆಸ್ಟ್ ಮೆಸೇಜ್ ಬಂದ, ಅದು ಕೂಡ ಪ್ರೊಸೆಸಲ್ಲಿದೆ. ಇನ್ನೊಂದು ನಾಳೆ ಅಥವಾ ನಾಡಿದ್ದು ಅಥವಾ ಇವತ್ತು ನೈಟ್ ಒಳಗಾಗಿ ವಿಡಿಯೋನ ಮಾಡಿ ಕೂಡ ಹಾಕ್ಬೋದು. ಯಾಕಂದರೆ 560 ಮಹಿಳೆಯರನ್ನು ಆಯ್ಕೆ ಮಾಡಬೇಕು, 1450 ಜನ ಪುರುಷರನ್ನು ಆಯ್ಕೆ ಮಾಡಬೇಕು. ಅದಕ್ಕಾಗಿ ವಿಡಿಯೋ ಸ್ವಲ್ಪ ಲೇಟ್ ಆಗ್ತಿದೆ ಮಾಡಲಿಕ್ಕೆ. ಇನ್ನು ಉಳಿದಿರೋ ಜಿಲ್ಲೆಯದು ಕೂಡ ಸದ್ಯದಲ್ಲೇ ವಿಡಿಯೋ ಮಾಡಿ ಕಟಾಪ್ ಲಿಸ್ಟನ್ನು ಬಿಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಯಾರು ನಮ್ಮ ವಿಡಿಯೋಗಳನ್ನು ನೋಡಿಲ್ಲ, ಕೆಳಗಡೆ ಲಿಂಕ್ ಇದೆ ಟೆಲಿಗ್ರಾಮ್ ಗ್ರೂಪ್ದು, ಅಲ್ಲಿ ಜಾಯ್ನ್ ಆಗಿ ನಮ್ಮ ಪ್ರತಿಯೊಂದು ಜಿಲ್ಲೆಯದ್ದು ಕೂಡ ಅಲ್ಲಿ ನಾವು ಕಟಾಪ್ ಲಿಸ್ಟನ್ನು ಮಾಡ್ತಾಯಿದ್ವಿ. ಪ್ರತಿದಿನ ಅಪ್ಡೇಟ್ ಮಾಡ್ತಾಯಿದ್ವಿ. ಹೋಗಿ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ಜಿಲ್ಲೆಯದು ಕೂಡ ನೀವು ಕಟಾಪ್ ಲಿಸ್ಟನ್ನು ನೋಡಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.